ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆನ್ಸ್ ಕಮಿಷನರ್ಗೂ ಸಂಪರ್ಕ ಹೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಇವರೆಲ್ಲ ಕೂಡ ಈಗ AC ಶ್ರೀನಿವಾಸ ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಫ್ಯಾಮಿಲಿ. ಸೊ ಇರಲಿ, ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಟು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು, ಆ ಪುಟಾಣಿ ಮಕ್ಕಳು ಪಾಪ ಅವ್ರೇನು ಮಾಡಿದ್ರು, ಆ ಮಕ್ಕಳು ಶಾಲೆ ಮೇಲೆ ಈ ರೀತಿ ದಾಳಿ ಮಾಡಿರೋದು ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅನ್ನೋ ಕೆಲಸವನ್ನೆಲ್ಲ ನಾವೆಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವರಿಗೂ ಕೂಡ ನಾವು ಇದನ್ನು ಮನವಿ ಮಾಡ್ತಾಯಿದ್ದೀವಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ವಿಪರೀತ ಪೋಡ್ಕಾಸ್ಟ್ ಬರ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಕೆಲವು ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡು ಎಲ್ಲ ಕೂಡ ಮಾತಾಡಿದೆ. ಎಲ್ಲ ಗಾಬರಿ ಆಗ್ತಾಯಿದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದೆ. ಸೌದಿಗೆ ಮಿಸೈಲ್ಸ್ ಎಲ್ಲ ಓಡಾಡ್ತಾರೆಲ್ಲ ಕಾಣ್ತಾ ಇದೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಸೊ ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ. ಬೆಂಗಳೂರವ್ರು ಯಾರಾದರೂ ಸಿಕ್ಕಿರೋ ಬಗ್ಗೆ ಮಾಹಿತಿ ಅನ್ನೋದು ಹತ್ರ ಕಾಲ್ ಸೆಂಟರ್ ಮಾಡೋದು. ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಡೈರೆಕ್ಟರ್ ನಾವು ಎಲ್ಲ ಮಾತಾಡ್ತೀವಿ. ಕೇಂದ್ರದಿಂದ ಹೆಲ್ಪ್ಲೈನ್ ತೆಗೆದಿದ್ದಾರೆ ಸರ್. ರಾಜ್ಯ ಸರ್ಕಾರದಿಂದ ಏನಾದರೂ ಬೇರೆದ್ದೇನಾದರೂ ಫಸ್ಟು ನಾವು ಅವ್ರು ಬೇರೆ ನಾವು ಬೇರೆ ಮಾಡೋಕ್ಕಾಗಲ್ಲ. ಏನೇ ಬಂದರೂ ಎಕ್ಸ್ಟರ್ನಲ್ ಅಫೇರ್ಸ್ ಮುಖಾಂತರ ಮಾಡಬೇಕು. ಸದ್ಯಕ್ಕೆ ನಾವು ಸ್ವಲ್ಪ ಅವರೆಲ್ಲ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕು. With the ongoing incident in the airport of Dubai, how do you see and what is the support for the Karnataka? I just appeal to all people of this country, especially South India. There is a big large number of people working there. The talent pool is also there. So we should give them protection, we should give them strength. They should not lose their confidence on them. Very big rush is there. All family members are requesting to come back. Lot of institutions are there. Our Indian institutions are there. So they all are very much planning. I think that within 2-3 days things will be sorted out. It will be very, though it is a very mind-blowing incident, because our school children at that country has been, it is very unfortunate thing that has happened. But anyway, on the international relationship, I don't want, but Karnataka government and the country will start united to safeguard our Indians. This is our plan. Sir, have any political leaders connected with you with respect yes, to of course, many of them are there. Our MLAs, 2 MLAs, 1 MLC, all of them, whichever party they are, all of them have been challenged at their place. It is not only the MLAs, all citizens of India should be protected. I think any lives of this world should not be killed like this merciless children. Very unfortunate. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.